ಚೈನಾಯಿಂದ ಬಂದಾದ್ಮೇಲೆ ಸ್ವಲ್ಪ ದಿನ ಫ್ರೀ ಆಗಿರ್ಬೋದು ಅನ್ಕೊಂಡೆ. ಬಟ್ ಆ ಥರ ಆಗೇ ಇಲ್ಲ. FMG ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗಿತ್ತು. ಹಾಗೆ ನನ್ನ ರೂಮ್ ಕೂಡ ತುಂಬಾನೇ ಗಲೀಜಾಗಿತ್ತು. ಅದನ್ನ ಕ್ಲೀನ್ ಮಾಡೋಕೆ 2-3 ವೀಕ್ಸ್ ಆಗೋಯ್ತು. ಸ್ಟ್ರೆಸ್ ಮತ್ತೆ ಚೈನಾದಿಂದ ಬಂದಿದ್ದ ಕ್ಲೈಮೇಟ್ ಚೇಂಜ್ ಇಂದ ನನ್ನ ಹೇರ್ ಫಾಲ್ ತುಂಬಾನೇ ಆಗ್ಬಿಟ್ಟಿತ್ತು. ಸ್ಕಿನ್ ಕೇರ್ ಹೇಗೋ ಸೆಟ್ ಮಾಡ್ಕೊಂಡ್ಬಿಟ್ಟೆ, ಬಟ್ ಹೇರ್ ಕೇರ್ ನ ಸೆಟ್ ಮಾಡ್ಕೊಳಕ್ಕೆ ಆಗಿರ್ಲಿಲ್ಲ. ತುಂಬಾ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೂ ಭಯ ಆಗ್ತಿತ್ತು. ಬಟ್ ನಂಗೆ ಗೊತ್ತಿತ್ತು ರೋಸ್ ಮೇರಿ ಏನಾದ್ರು ಸಿಕ್ಕಿದ್ರೆ ಹೇರ್ ಗ್ರೋತ್ ಗೆ ಪ್ರಮೋಟ್ ಮಾಡುತ್ತೆ, ಹಾಗೆ ಹೇರ್ ಫಾಲ್ ನ ರಿಡ್ಯೂಸ್ ಮಾಡುತ್ತೆ ಅಂತ. ತುಂಬಾ ರಿಸರ್ಚ್ ಮಾಡಿದ್ಮೇಲೆ ಮತ್ತೆ ಆನ್ಲೈನ್ ರಿವ್ಯೂಸ್ ಓದಿದ್ಮೇಲೆ ಈ ಆಲ್ಪ್ಸ್ ಗುಡ್ನೆಸ್ ಅವರ ರೋಸ್ ಮೇರಿ ವಾಟರ್ ನನ್ನ ಕೈಗೆ ಸಿಕ್ತು. ಇದ್ರ ಪ್ಯಾಕೇಜಿಂಗ್ ತುಂಬಾನೇ ಚೆನ್ನಾಗಿತ್ತು, ಹಾಗೆ ತುಂಬಾನೇ ಈಸಿ ಯೂಸ್ ಮಾಡೋದಕ್ಕೆ. ಮೈಲ್ಡ್ ರೋಸ್ ಮೇರಿ ಸ್ಮೆಲ್ ಇದೆ ಇದರಲ್ಲಿ. ಇದನ್ನ ಆಲ್ಮೋಸ್ಟ್ 1 ಮಂತ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಹೇಗೆ ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ತಲೆ ಸ್ನಾನ ಮಾಡಾದ್ಮೇಲೆ ಪಾರ್ಟಿಷನ್ ಮಾಡ್ತಾ ಈ ತರ ಸ್ಕ್ಯಾಲ್ಪ್ ಮೇಲೆ ಸ್ಪ್ರೇ ಮಾಡ್ತೀನಿ. ಸ್ಕ್ಯಾಲ್ಪ್ ಆದ್ಮೇಲೆ ಕೂದಲುದು ಎಂಡ್ಸ್ ವರ್ಗು ಸ್ಪ್ರೇ ಮಾಡ್ತೀನಿ. ಅದಾದ್ಮೇಲೆ ನಾನು ಜೆಂಟ್ಲಿ ಸ್ಕ್ಯಾಲ್ಪ್ ಮಸಾಜ್ ಮಾಡ್ತೀನಿ, ಅಬ್ಸರ್ವ್ ಆಗ್ಲಿ ಅಂತ. ಆಕ್ಚುಲಿ ನೋಟಿಸಬಲಿ ಹೇರ್ ಫಾಲ್ ರಿಡ್ಯೂಸ್ ಆಗಿದೆ. ಹಾಗೆ ನೀವು ನೋಡಬಹುದು ಇಲ್ಲಿ ನನ್ನ ಬೇಬಿ ಹೇರ್ ಗ್ರೋತ್ ಹೇಗಾಗ್ತಿದೆ ಅಂತ. ಮಾರ್ಕೆಟ್ಸ್ ಅಲ್ಲಂತೂ ತುಂಬಾನೇ ಡ್ಯೂಪ್ಸ್ ಇದೆ ಇದ್ರದ್ದು. ಸೊ ನಾನು ಒರಿಜಿನಲ್ ಪ್ರಾಡಕ್ಟ್ ನ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ. ನಂತರ ನಿಮ್ದು ಬಿಸಿ ಲೈಫ್ ಆಗಿದ್ರೆ ಇದನ್ನ ಖಂಡಿತ ಟ್ರೈ ಮಾಡಿ. ಓಕೆ, ಬಾಯ್.